ನಮಸ್ಕಾರ ಸ್ನೇಹಿತರೆ, ಪುಟಾಣಿಗಳೇ, ನಮಸ್ಕಾರ. ಇವತ್ತು ಒಂದು ಪುಟ್ಟ ಕಥೆ ಹೇಳೋಣ. ಒಂದು ಗ್ರಾಮದಲ್ಲಿ ಒಬ್ಬ ಅಜ್ಜಿ ಇದ್ಲು. ಆ ಅಜ್ಜಿಗೆ ಸುಂದರವಾದ ಒಂದು ಹುಡುಗಿ ಇತ್ತು. ಆ ಹುಡುಗಿ ಹೆಸರು ಚೆರ್ರಿ ಅಂತ. ನಿಜ ಹೇಳಬೇಕು ಅಂದರೆ ಹೆಸರು ತಕ್ಕಾಗಿ ಅವಳು ಚೆರ್ರಿ ಹಣ್ಣುಗಳನ್ನೇ ತಿಂತಾಯಿದ್ಲು. ಅದು ಮಳೆ ಬರಲಿ, ಬಿಸಿಲು ಬರಲಿ, ಊಟದ ಟೈಮಲ್ಲಿ, ಬೆಳಗ್ಗೆ ಟೈಮಲ್ಲಿ 20 ಗಂಟೆ ಟೈಮ್ ಬರೀ ಚೆರ್ರಿ ಎಣ್ಣೆ ತಿನ್ನೋದು. ಗ್ರಾಮದಲ್ಲಿ ಅವಳನ್ನು ಎಲ್ಲ ಚೆರ್ರಿ ಚೆರ್ರಿ ಅಂತ ಕರಿತಾಯಿದ್ರು. ಆವಾಗ ಇವಳಿಗೆ ಚೆರ್ರಿ ಹಣ್ಣು ಅವ್ರ ತಾಯಿ ತರದಿದ್ದಾಗ ಪಕ್ಕದ ಒಂದು ಮನೆಯಲ್ಲಿ ಒಂದು ಚೆರ್ರಿ ಮರ ಬೆಳೆದಿತ್ತು. ಅಲ್ಲಿಗೆ ಹೋಗಿ ಬಿದ್ದೋದವು, ಹತ್ಕೊಂಡು ಮರಕ್ಕೋಗಿ ಚೆರ್ರಿ ಹಣ್ಣು ಕಿತ್ಕೊಂಡು ಏನೋ ತಿನ್ಕೈ ಇಂಕೊಂಡು ಬರ್ತಾಯಿದ್ವು. ಭಾಳ ಸುಂದರವಾದ ಹುಡುಗಿಯ ಮೇಲೆ ಜನರಿಗೆಲ್ಲ ಹೊಟ್ಟೆ ಉರಿ, ಇಷ್ಟು ಸುಂದರವಾಗಿದ್ದಾಳಲ್ಲ ಇವಳು ಅಂತ. ಆವಾಗ ಈ ಚೆರ್ರಿ ಹುಡುಗಿ ಮನೆ ಪಕ್ಕದಲ್ಲಿ ಇನ್ನೂ ಬುದ್ಧಿವಂತ ಒಬ್ಬ ಹೆಂಗಸಿದ್ಲು. ಅವಳು ಬರೀ ಬುದ್ಧಿವಂತೆ ಅಲ್ಲ, ಕೂಟ್ನ ಮಾಡೋದಲ್ಲೂ ನಂಬರ್ 1. ಮಂತರ ಮಾಡಿಬಿಟ್ಟು ಸಾಕು, ಏನಾದ್ರು ಪ್ರಾಣಿ ಮಾಡಿ ಇಟ್ಬಿಡೋಳು. ಅಂಥ ಬುದ್ಧಿವಂತೆ, ಅಂಥ ಒಂದು ಮಾಟಗಾತಿ. ಇವಳು ಡೈಲಿ ಚೆರ್ರಿ ಹಣ್ಣು ತಿನ್ನಬೇಕು ಅಂದಾಗ ಇವ್ರ ತಾಯಿ ಚೆರ್ರಿ ಹಣ್ಣು ತರದಿದ್ದಾಗ ಒಂದು ಮನೆ ಪಕ್ಕದಲ್ಲಿ ಒಂದು ಚೆರ್ರಿ ಮರ ಇತ್ತಲ್ಲ, ಅಲ್ಲೋಗಿ ಕಿತ್ಕೊಂಡು ತಿನ್ಕೊಂಡು ಬಿದ್ದಿರೋನೆಲ್ಲ ಹಾಯ್ಕೊಂಡು ತಿನ್ಕೊಂಡು ಬರ್ತಾಯಿದ್ಲು. ಆ ಮಾಟ ಮಾಡೋಳ ಮನೆ ಪಕ್ಕದಲ್ಲಿರೋ ಮರ ಅವಳದು ಚೆರ್ರಿ ಮರ. ಈ ಮನೆಯಿಂದ ಹೋಗಿ ಪಕ್ಕದ ಮನೆಗೆ ಹೋಗಿ ಇವಳು ಚೆರ್ರಿ ಹಣ್ಣು ಕಲೆಕ್ಟ್ ಮಾಡ್ಕೊಂಡು ತಿನ್ಕೊಂಡು ಬರ್ತಾಯಿದ್ಲು. ಆ ಚೆರ್ರಿ ಮರದ ಓನರು ಮಾಟಗಾತಿ ಅವಳಲ್ಲ, ಅವಳಿಗೆ ಎಲ್ಲಿಲ್ಲದ ಒಂದು ಕೋಪ. ಡೈಲಿ ಬಂದು ಹಣ್ಣು ತಿನ್ಕೊಂಡಿರ್ತಾಳಲ್ಲ ಇವಳು, ಸುಂದರವ ಬೇರೆ ಅವಳೆ, ಏನಾರು ಮಾಡಿ ತೊಂದರೆ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಇವಳು ಯೋಚನೆ ಮಾಡ್ಕೊಂಡು ಒಂದು ದಿನ ಮಾಯಮಂತ್ರ ಮಾಡಿಬಿಟ್ಟು ಕಪ್ಪೆ ಮಾಡಿ ಇಟ್ಬಿಡ್ತಾಳೆ ಆತಾಗೆ. ಚೆರ್ರಿ ಹುಡುಗಿ ಕಪ್ಪೆ ಆಗೋದು. ಈ ಕಪ್ಪೆ ಆದಮೇಲೆ ಇನ್ನೇನು ಕೆಲಸ, ಮನೆಗೆ ಹೋಗೋದಿಲ್ಲ, ಹೋಗಿ ಒಂದು ಕೆರೆ ಸೇರ್ಕೊಂಡು ಜೀವನ ಮಾಡುತ್ತೆ. ಅದೇ ಗ್ರಾಮಕ್ಕೆ ಹೊಂದಿಕೊಂಡಂತೆ ಒಂದು ಅರಮನೆ ಇದೆ. ಅರಮನೆಯಲ್ಲಿ ರಾಜ ಇದ್ದಾನೆ. ರಾಜನಿಗೆ 3 ಮಂದಿ ಮಕ್ಕಳಿದ್ದಾರೆ. ರಾಜ, ನನಗೆ ವಯಸ್ಸಾಗೋಯ್ತಪ್ಪ, ನಿಮ್ಮ 3 ಮಂದಿ ಮಕ್ಕಳಿಗೂ 3 ಪ್ರಶ್ನೆಗಳು ಕೇಳ್ತೀನಿ. ಆ 3 ಪ್ರಶ್ನೆಗಳು ಯಾರು ಸರಿಯಾದ ಉತ್ತರ ಕೊಡ್ತೀರಾ ಅವ್ರನ್ನ ನಾನು ರಾಜ್ಯಕ್ಕೆ ಅಧಿಪತಿ ಮಾಡಿ ಅವ್ರಿಗೆ ರಾಜನನ್ನಾಗಿ ಮಾಡಿ ನಾನು ಜವಾಬ್ದಾರಿನ ಕಳ್ಕೊತೀನಿ ಅಂತ ಹೇಳಿ 3 ಮಂದಿ ಮಕ್ಕಳನ್ನು ಅರಮನೆ ಸಭಾಂಗಣಕ್ಕೆ ಕರೀತಾನೆ. ಮಕ್ಕಳೆಲ್ಲ ಬರ್ತಾರೆ. ಆಗ ರಾಜ ಹೇಳ್ತಾನೆ, ನೋಡಿ, ನಾನು 3 ಪ್ರಶ್ನೆಗಳನ್ನು ಕೇಳಬಲ್ಲೆ. ಆ 3 ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಹೇಳುತ್ತಾರೋ ಅವರನ್ನು ನಾನು ಯುವರಾಜನನ್ನಾಗಿ ಮಾಡುತ್ತೇನೆ. ಇದರಲ್ಲಿ ನನ್ನದೇನೋ ಅಭ್ಯಂತರವಿಲ್ಲ. ಯಾರು ಸರಿಯಾಗಿ ಉತ್ತರ ಕೊಡ್ತೀರೋ, ಸರಿಯಾಗಿ ನಡ್ಕೊಂಡು ಬರ್ತಿರೋ ಅವ್ರಿಗೆ ನಾನು ರಾಜ್ಯಭಾರ ಮಾಡ್ತೀನಪ್ಪ ಅಂತ ಹೇಳಿ ರಾಜ ಹೇಳ್ತಾನೆ. ಮೊದಲನೇ ಪ್ರಶ್ನೆ, ನೀವು ನನಗೆ ವೆಲ್ವೆಟ್ ಬಟ್ಟೆ ತರಬೇಕು. ವೆಲ್ವೆಟ್ ಬಟ್ಟೆ ತಂದರೆ ಆ ವೆಲ್ವೆಟ್ ಬಟ್ಟೆ ಈ ರಿಂಗ್ ಒಳಗಡೆ ನುಗ್ಗೋ ಥರ ಇರಬೇಕು. ಯಾರಾದರೂ ಹೋಗಿ ರಿಂಗಿಗೆ ನುಗ್ಗುವಂಥ ಬಟ್ಟೆ ತಗೊಬನ್ನಿ ಅಂತ ಹೇಳ್ತಾರೆ. ಆಗ 3 ಮಂದಿ ಮಕ್ಕಳು 3 ಕಡೆಗೆ ಹೋಗ್ತಾರೆ. ನಾನು ತಗೊಬತ್ತೀನಿ ಅಂತ ಬಟ್ಟೆ ತರ್ತಾರೆ. ವೆಲ್ವೆಟ್ ಬಟ್ಟೆನ ರಿಂಗ್ ಒಳಗಡೆ ಯಾವುದು ನುಗ್ಗಲ್ಲ. ಒಂಚೂರು ಮೂಲಲ್ಲಿ ನುಗ್ಗುತ್ತೆ, ಸಿಗತ್ತೆ. ಆಗ ಚಿಕ್ಕ ಮಗ ನದಿ ತೀರ್ಕೋಗಿ ಕೂತಿರ್ತಾನೆ. ನದಿ ತೀರ ಹೋಗಿ ಕೂತಿರ್ತಾನೆ, ಯೋಚನೆ ಮಾಡ್ತಾ. ಸರಿ, ಅಲ್ಲಿ
ಕಪ್ಪೆ ಇರ್ತದಲ್ಲ, ಕಪ್ಪೆ ನೆಕ್ಕ ಬಂದ್ಬಿಟ್ಟು ಇವ್ನ ಮುಂದಕ್ಕೆ, ಯಾಕೆ ಯುವರಾಜ್ರೆ ಯೋಚನೆ ಮಾಡ್ತೀರಿ, ಏನಾಗಬೇಕು ಅಂತ ಕೇಳುತ್ತೆ. ನೀನೊಂದು ಕಪ್ಪೆ, ನೀನೇನು ಸಹಾಯ ಮಾಡಬಲ್ಲ, ನೀನು ಹೋಗು ಅನ್ನುತ್ತೆ. ಹೇಳಿದ್ರೆ ತಾನೇ ಕೇಳೋದು. ಹೇಳಿ, ನಿಮ್ಮ ತೊಂದರೆ ಏನು, ನೀವು ಯಾಕೆ ಸಪ್ಪಿದ್ದೀರಿ ಅಂತ ಮತ್ತೆ ಮುಂದುವರಿಸಿ ಕಪ್ಪೆ ಕೇಳುತ್ತೆ. ಆಗ ನಡೆದ ವಿಚಾರನ ಯುವರಾಜ ಹೇಳ್ತಾನೆ. ಅಂದರೆ ಇಬ್ಬರು ಮಾರ್ಕೆಟ್ಗೆ ಹೋಗೋರೆ, ಮೂರನೇ ಮಗ ನದಿ ತೀರದಲ್ಲಿ ಬಂದು ಕೂತಿದ್ದಾನೆ. ಆಗ ಕಪ್ಪೆ, ಇಷ್ಟೇನಾ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ ಅಂತೇಳಿ ಪುನಃ ನದಿಗೆ ಹಾರುತ್ತ ಕಪ್ಪೆ ಅಲ್ಲಿ ಒಂದು ಸುಂದರವಾದ ಬಿಳಿಯ ವೆಲ್ವೆಟ್ ಬಟ್ಟೆನ ತಂದು ಕೊಡ್ತದೆ. ಇದನ್ನು ತಗೊಂಡೋಗಿ ಅಪ್ಪಾಜಿ ಕೊಡಿ ಅಂತ ಹೇಳಿ ಕಳಿಸುತ್ತೆ. ಅಲ್ಲಿ ಅಣ್ಣವರಿಬ್ಬರು ದೊಡ್ಡ ದೊಡ್ಡ ಟಾನ್ಗಳೇ ಹೊತ್ಕೊಬಂದ್ರೆ ವೆಲ್ವೆಟ್ ಟಾನ್ಗಳನ್ನ ಸಣ್ಣ ವಸ್ತ್ರ ತಗೊಂಡು ಹೋಗ್ತಾಯಿದ್ರೆ ಹೋಯ್ತಾ ದೊಡ್ಡ ವಸ್ತ್ರ ಆಗಿದೆ. ಇದು ದೊಡ್ಡ ವಸ್ತ್ರ ಆಗಿದೆ, ಆದರೆ ಸ್ಮೂತಾಗಿದೆ, ಫೈನಾಗಿ ಚೆನ್ನಾಗಿದೆ. ಈ ಪ್ರೆಸ್ ಮಾಡಿದ್ರೆ ಸಣ್ಣ ಆಗೋ ಥರದಲ್ಲಿ ಇದೆ. ಆಗ ಅವರು ಬಟ್ಟೆಗಳು ಕೊಡ್ತಾರೆ, ಇವನು ಬಟ್ಟೆ ಕೊಡ್ತಾನೆ. ಅವರಿಬ್ಬರು ರಿಂಗ್ ಒಳಗಡೆ ನುಗ್ಗ ಮಾಡ್ತಾರೆ. ಇರಲ್ಲ, ಈ ಚಿಕ್ಕ ಮಗ ತಂದಿರೋ ಬಟ್ಟೆ ಕಪ್ಪೆ ಕೊಟ್ಟಿತ್ತಲ್ಲ, ಆ ಬಟ್ಟೆ ಸಲೀಸ ರಿಂಗ್ ಒಳಗಡೆ ನುಗ್ಗಿ ಎಳ್ಕತ್ತಾನೆ ಆ ಕಡೆಗೆ. ಆಯಿತು, ಇವನಿಗೆ ಸಂತೋಷ ಆಯಿತು. ನಾನು ಒಂದು ಪ್ರಶ್ನೆಯಲ್ಲಿ ವಿನ್ನಾದಿ, ಇನ್ನೂ 2 ಪ್ರಶ್ನೆ ಇವೆ. ಸರಿ, ಈಗ ಎರಡನೇ ಪ್ರಶ್ನೆ ಏನು ಅಂದರೆ, ಎರಡನೇ ಪ್ರಶ್ನೆ ಏನು ಅಪ್ಪಾಜಿ ಅಂತ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ನೋಡು, ನೀವು 3 ಮಂದಿನೂ ಎಲ್ಲಿ ತಂದಿರೋ ಏನು ತಂದಿರೋ ನನಗೆ ಗೊತ್ತಿಲ್ಲ. ನನಗೆ ನಾಯಿ ಮರಿ ಬೇಕು. ಆ ನಾಯಿ ಮರಿ ಈ ಬಾದಾಮಿ ಬೀಜದ ಒಳಗಡೆ ಕೂತ್ಕೋಬೇಕು, ಮಲಿಕೋಬೇಕು. ಅಷ್ಟು ಪುಟ್ಟದ ನಾಯಿ ಮರಿ ಆಗಬೇಕು, ತಗೊಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಆಗ 3 ಮಂದಿಗೂ ಎಲ್ಲ ಕಡೆಯೂ ಸುತ್ತಾಡ್ತಾರೆ. ಎಲ್ಲ ಬಣ್ಣದ ನಾಯಿಗಳನ್ನೇ ಹೊತ್ಕೊಬರ್ತಾರೆ, ದೊಡ್ಡ ನಾಯಿಗಳು, ಎಲ್ಲ ಅಂಚಂದದ ನಾಯಿಗಳನ್ನೇ ಹೊತ್ಕೊಬರ್ತಾರೆ. ರಾಜರು ಅವ್ರಿಗೇನು ಕಡಿಮೆ, ದುಡ್ಡಿದೆ, ಕಾಸಿದೆ, ಎಲ್ಲ ಸುಂದರವಾದ ನಾಯಿಗೆ ಮರಿಗೆ ಹೊತ್ಕೊಬರ್ತಾರೆ. ಈ 3ನೇ ಮಗ ಅದೇ ಕೊಳ, ಅದೇ ಜಾಗ ಬಂದು ಕೂತ್ಕೊತಾನೆ, ಯೋಚನೆ ಮಾಡ್ತಾರೆ. ಅಷ್ಟು ಬಾದಾಮಿ ಬೀಜದೊಳಗಡೆ ನುಗ್ಗುವಂಥ ನಾಯಿ ಎಲ್ಲಿ ತರಲಿ, ಇದೊಂದು ವಿಸ್ಮಯ ಅಂತ ಹೇಳಿ ಯೋಚನೆ ಮಾಡ್ತಾ, ಇದು ಸಾಧ್ಯವಾದ ಮಾತು, ಇದರಲ್ಲಿ ನಾನು ಸೋಲ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ನೀರಿನಲ್ಲಿರೋ ಕಪ್ಪೆ ಪುನಃ ಲೆಕ್ಕ ಬಂದು, ಯಾಕೆ ಯುವರಾಜ ಇವತ್ತೇನಾಯಿತು ಅಂತ ಕೇಳುತ್ತೆ. ಹೋಗಮ್ಮ ಸುಮ್ಮನೆಯ ಬಂದ್ಬಿಟ್ಲು. ಬಾದಾಮಿ ಬೀಜದೊಳಗಡೆ ಇರೋ ನಾಯಿ ಕೂತ್ಕೋಬೇಕು, ಬಾದಾಮಿ ಬೀಜದೊಳಗಡೆ ಮಲಿಕೋಬೇಕು, ಕೂತ್ಕೋಬೇಕು ಅಂತ. ಬಾದಾಮಿ ಬೀಜನ ಇಷ್ಟಪ್ಪ ಇದೆ, ಅದರೊಳಗಡೆ ನಾಯಿ ಸೇರ್ಕೊಳ್ಳೋವಂಥ ನಾಯಿ ಎಲ್ಲಿದೆ, ಇದು ನಡೆಯೋದು ಮಾತು, ಹೋಗು ಅನ್ನುತ್ತೆ. ಆಗ ಕಪ್ಪೆ ಪುನಃ ನದಿಗಾರುತ್ತೆ. ನದಿಗಾರ್ಬಿಟ್ಟು ಒಂದು ಸಣ್ಣ ಡಬ್ಬ ತಂದು ಕೊಡ್ತದೆ. ಇದನ್ನು ಇಲ್ಲಿ ಓಪನ್ ಮಾಡಬೇಡ, ನೀನು ತಂದೆ ಎದುರುಗಡೆನೇ ಅದನ್ನು ಅರಮನೆಯಲ್ಲೇ ಓಪನ್ ಮಾಡು ಅಂತ ಹೇಳಿ ಕಳಿಸುತ್ತೆ. ಆಗ ಇವರು ಬಣ್ಣದ ಅಣ್ಣ ಅವರಿಬ್ಬರು ಬಣ್ಣದ ನಾಯಿಗಳೆಲ್ಲ ತಂದಿರ್ತಾರೆ. ಒಂದಕ್ಕೆ ತಲೆ ದಪ್ಪ, ಒಂದಕ್ಕೆ ಬಾಲ ಉದ್ದ, ಒಂದು ಕೈ ಕಾಲುಗಳು ದೊಡ್ಡವು ಹಿಂಗಿರ್ತವೆ. ಯಾವುದು ಬಾದಾಮಿ ಬೀಜದೊಳಗಡೆ ಕೂತ್ಕೊಳ್ಳೋಂಥ ನಾಯಿ ಅಲ್ಲ. ಇವನು ಚಿಕ್ಕ ಮಗ ಕಪ್ಪೆ ಕೊಟ್ಟಿತ್ತಲ್ಲ, ಆ ಕಪ್ಪೆ ಕೊಟ್ಟ ಡಬ್ಬನ ತಗೊಂಡೋಗಿ ರಾಜನ ಕೈಲಿ ಕೊಟ್ಬಿಟ್ಟು ಅಪ್ಪಾಜಿ ತಗೊಳ್ಳಿ ಅಂತ ಕೊಡುತ್ತೆ. ಆಗ ಬಾಕ್ಸ್ನ ಓಪನ್ ಮಾಡಿ ನೋಡ್ತಾರೆ, ಒಳಗಡೆ ಪುಟ್ಟ ನಾಯಿ ಮರಿ. ಅದನ್ನು ಬಾದಾಮಿ ಬೀಜದೊಳಗಡೆ ಹಾಕ್ತಾರೆ. ಕರೆಕ್ಟಾಗಿ ಅದು ಕೂತ್ಕೊಳ್ಳುತ್ತೆ, ಮಲಿಕೋತದೆ. ಸಬಾಸ್, ರಾಜನಿಗೆ ಭಾಳ ಸಂತೋಷ ಆಯ್ತದೆ. ಸರಿಯಾದ ನಾಯಿ ಮರಿಯಪ್ಪ ನೀನು 2ನೇ ಪ್ರಶ್ನೆಯಲ್ಲೂ ಗೆದ್ದಿದೀಯಾ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಇನ್ನು 3ನೇ ಪ್ರಶ್ನೆ ಏನು ಅಂದರೆ, ಪ್ರಪಂಚದಲ್ಲೇ ಅತ್ಯಂತ ಸುಂದರಿ ಹುಡುಗಿ ನಿಮ್ಮ ಹೆಂಡತಿಯರುಗಳಾಗಬೇಕು. ಸುಂದರವಾದ ಹೆಂಡತಿಯರನ್ನ ಯಾರು ಕರ್ಕೊಬರ್ತೀರಾ ನೋಡಿ ಅಂದ್ಬಿಟ್ಟು ಹೇಳಿ ರಾಜ
ಮೂರನೇ ಪ್ರಶ್ನೆಯಾಗಿ ಇವ್ರಿಗೆ ಹಾಕಿ ಕಳಿಸಿರ್ತಾರೆ. ರಾಜರ ಮೇಲೆ ಹೆಣ್ಣು ಮಣ್ಣುಗಳು ಇದ್ದದೆಯೇ, ಸುಂದರವಾದ ಹುಡುಗಿರೇ ಸಿಕ್ಕಿರ್ತಾರೆ. ಅಂತೂ ಇಂತೂ ಅಣ್ಣವರಿಬ್ಬರು ಕುದುರೆ ಮೇಲೆ ಹತ್ತಿ ಸುಂದರವಾದ ಹುಡುಗಿನ ಹುಡುಕೊಂಡ್ಬಿಡ್ತೀನಿ ಅಂತ ಹೋಗಿರ್ತಾರೆ. ಕಿರಿಮಗ ಅದೇ ಕೊಳ, ಅದೇ ಮರದಡಿ, ಅದೇ ಜಾಗ ಬಂದು ಕೂತ್ಕೋತಾನೆ. ಯೋಚನೆ ಮಾಡ್ತಾರೆ, ಇದು ನಾನು ಖಂಡಿತ ಸೋತು ಬಿಡ್ತೀನಿ, ನನಗೆ ಯಾವುದೇ ಹುಡುಗಿ ಪರಿಚಯ ಇಲ್ಲ, ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಹುಡುಗಿ ಅಂದರೆ ಏನು ಸಾಮಾನ್ಯವ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಕಪ್ಪೆ ಪುನಃ ಹಾರ್ಕೊಬಂದು ಅಲ್ಲಿಗೆ ಬರ್ತದೆ ಅವ್ರ ಮುಂದಕ್ಕೆ. ಯಾಕೆ ಯುವರಾಜ ಯೋಚನೆ ಮಾಡ್ತೀಯ ಅಂತ ಕೇಳುತ್ತೆ. ಆಗ ಇದು ಮೂರನೇ ಪ್ರಶ್ನೆ ನನಗೆ ಕಷ್ಟವಾದ ಪ್ರಶ್ನೆ, ನೀನೇನು ಸಹಾಯ ಮಾಡೋ ಮಟ್ಟದಲ್ಲಿ ಇರೋದಿಲ್ಲ, ಅದರಿಂದ ಇದು ವೇಸ್ಟು, ನಾನು ಹೇಳೋದು ವೇಸ್ಟು, ನೀನು ಕೇಳೋದು ವೇಸ್ಟು, ಹಾಗಾಗಿ ಇದಕ್ಕೆ ಪರಿಹಾರ ಇಲ್ಲವೇ ಇಲ್ಲ ಬಿಡು ಅಂತ ಮೂರನೇ ಮಗ ರಾಜ್ಕುಮಾರ ಕಪ್ಪೆಗೆ ಹೇಳುತ್ತೆ. ಆಗ ಕಪ್ಪೆ ಹೇಳುತ್ತೆ, ರಾಜ್ಕುಮಾರ ನೀನು ಎಲ್ಲೂ ತಿರುಗಿ ನೋಡಬೇಡ, ಒಯ್ತಾ ಇರು, ಅರಮನೆ ಹತ್ತತ್ರ ಬಂತು ಅಂದಾಗ ನಿನಗೇನೋ ಒಂಥರ ಸದ್ದಾಗುತ್ತೆ, ಆವಾಗ ನೀನು ತಿರುಗಿ ನೋಡು, ಅಲ್ಲಿವರೆಗೂ ನೀನು ತಿರುಗಿ ನೋಡಬೇಡ, ಆಗ ನಿನ್ನ ವಿಸ್ಮಯ ನೋಡುವೆ, ಹೋಗು ಅಂತ ಕಪ್ಪೆ ಹೇಳಿ ಕಳಿಸುತ್ತೆ. ಆಗ ರಾಜ್ಕುಮಾರ್ಗೆ ಇದ್ರೂ ಗೆಲ್ಬೋದು ನಾನು ಅಂಥೇಳಿ ಹೋಯ್ತಾನೆ. ಅರಮನೆ ಹತ್ತತ್ರ ಹೋದಾಗ ಏನೋ ರಥ ಸೌಂಡು ಕೇಳುತ್ತೆ, ರಥ. ಅಲ್ಲಿ 6 ಇಲಿಗಳು ಕುಂಬಳಕಾಯಿನಲ್ಲಿ ರಥ ಮಾಡ್ಕೊಂಡು ಸುಂದರವಾದ ಒಂದು ಕಪ್ಪೆನ ಕುಣಿಸ್ಕೊಂಡು ರಥ ಓಡಿಸ್ಕೊಂಡು ಬರ್ತಾವೆ. ಇದು ಮೂರನೇ ರಾಜ್ಕುಮಾರ್ ಕಿವಿಗೆ ಸೌಂಡು ಕೇಳುತ್ತೆ, ರಥದ ಸೌಂಡು. ಆಗ ತಿರುಗಿ ನೋಡ್ತಾನೆ, ಏನಪ್ಪ ಇದು ಇಂಥ ವಿಸ್ಮಯ, ಇಲಿಗಳೇ ವಾಹನ, ಕುಂಬಳಕಾಯಿನೇ ರಥ, ಕಪ್ಪೆನೇ ರಾಣಿ, ಇದನ್ನು ನಾನು ಎಲ್ಲೂ ನೋಡಿಲ್ಲ, ಈ ಥರ ಬರ್ತಾ ಇದೆಯಲ್ಲ ಅಂಥೇಳಿ ಭಾಳ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಪುನಃ ಅದು ಬರ್ತಾ ಇದ್ದಾಗಲೇ ಹಿಂದ್ಗಡೆ ಇನ್ನೊಂದು ಸೌಂಡ್ ಬರ್ತದೆ. ಅದರಲ್ಲಿ 2 ಕಪ್ಪು ಕುದುರೆ ಸಂಬಂಧಪಟ್ಟಂತೆ ರಥದ ಮೇಲೆ ಸುಂದರವಾದ ಹುಡುಗಿ, ಅತ್ಯಂತ ಸುಂದರವಾದ ಹುಡುಗಿ. ಆಗ ಆ ಹುಡುಗಿ ಅರಮನೆಗೆ ಚಿಕ್ಕದು ರಾಜಕುಮಾರ ಅದಲ್ಲ, ಅದ್ರ ಜೊತೆಲಿ ಒಳಗಡೆ ಪ್ರವೇಶ ಹೋಯ್ತಾರೆ. ಈ ಒಳಗಡೆ ಹೋಯ್ತಾ ಇದ್ದಾಗಲೇ ದೊಡ್ಡ ಅಣ್ಣವ್ರು ಇಬ್ಬರು ಕರ್ಕೊಬಂದಿರ್ತಾರಲ್ಲ, ಆ ಹುಡುಗಿರು ಅರಮನೆ ಒಳಗಡೆ ಹೋಗೋಕ್ಕೆ ಆಗಲ್ಲ, ಆ ಥರ ತಡೆದ್ಬಿಟ್ಟಿರ್ತದೆ. ಯಾಕೆ ಹೇಳಿ, ಇವಳು ಮ್ಯಾಜಿಕ್ ಹುಡುಗಿ, ಇದು ಮ್ಯಾಜಿಕ್ ಹುಡುಗಿ, ಮ್ಯಾಜಿಕ್ ಕಪ್ಪೆ ಆಗಿತ್ತು, ಪುನಃ ಮ್ಯಾಜಿಕ್ ಕಪ್ಪೆಯಿಂದ ಇದು ಪುನಃ ಮನುಷ್ಯದ ರೂಪ ತಾಳ್ಕೊಂಡು ಹುಡುಗಿ ರೂಪನ ಬಂದಿರ್ತದೆ. ಹಾಗಾಗಿ ಇದು ಅವರಿಬ್ಬರು ಕರ್ಕೊಬಂದಿರೋದು ಹುಡುಗಿರನ್ನ ಒಳಗಡೆ ಅರಮನೆ ಒಳಗಡೆ ನುಗ್ಗೇ ಮಟ್ಟ ಮಾಡುತ್ತೆ. ಈ ಚಿಕ್ಕ ರಾಜ್ಕುಮಾರ ಯುವರಾಜ ಅವನಲ್ಲ, ಈ ಯುವರಾಜ ಬಂದಿರೋ ಹುಡುಗಿ ಅತ್ಯಂತ ಸುಂದರವಾದ ಹುಡುಗಿಯಾಗಿರ್ತದೆ. ಆಗ ರಾಜನಿಗೆ ಭಾಳ ಎಲ್ಲಿಲ್ಲದ ಸಂತೋಷ ಆಗುತ್ತೆ. ಆಗ ನೋಡಪ್ಪ, 3 ಪ್ರಶ್ನೆಯಲ್ಲೂ ನೀನೇ ಗೆದ್ದಿದೀಯ, ಹಾಗಾಗಿ ನಿನ್ನೇ ಯುವರಾಜನಾಗಿ ಮಾಡ್ತೀನಿ, ನೀನು ಹೆಂಡ್ತಿನೇ ಯುವರಾಣಿ ನೋಡಿ ಹೇಳಿ ಖುಷಿಯಾಗಿ ಅವರು ಅರಮನೆಯಲ್ಲಿ ಇರ್ತಾರೆ. ಯಾವುದು ಒಂದು ಕಿರೀಟಧಾರಣೆ ಆಯ್ತದೆ. ಹಾಗಾಗಿ ಚಿಕ್ಕ ಮಗ ಯುವರಾಜ, ದೊಡ್ಡಣ್ಣವರಿಬ್ಬರು ಉಂಡಾಡಿ ಗುಂಡಣ್ಣ. ಇಲ್ಲಿಗೆ ಈ ಕತೆ ಮುಗೀತದೆ. ಅವರು ಅರಮನೆಯಲ್ಲವ್ರೆ, ನಾವು ಕೀರ್ಮನೆಯಲ್ಲಿದ್ದೀವಿ. ಕತೆ ಕೇಳಿದ್ರಲ್ಲ, ಹೇಗಿತ್ತು ಕತೆ? ಸುಂದರವಾಗಿತ್ತಾ? ಸುಂದರವಾಗಿರೋದಕ್ಕೆ ಏನು ಮಾಡ್ಬೇಕು ನೀವು? ಒಂದು ಕಮೆಂಟ್ ಹಾಕಿ, ಮತ್ತೊಂದು ಕತೆ ಬರ್ತದೆ. ಓಕೆ ಬಾಯ್, ಅಲ್ಲಿವರೆಗೆ ನಮಸ್ಕಾರಗಳು. ನಾಳೆ ಸಿಗೋಣ ಮತ್ತೆ ಮುಂದಿನ ಕಥೆಯೊಂದಿಗೆ. ಬಾಯ್.